ಇತ್ತೀಚೆಗೆ ಬರೋ ಸಿನಿಮಾಗಳಲ್ಲಿ ಹಿಸ್ಟೋರಿಕಲ್ ಅಥವಾ ಪೌರಾಣಿಕ ಸಿನಿಮಾಗಳು ಬರ್ತಾನೆ ಇಲ್ಲ. ಈಗ ದರ್ಶನ್ ರವರ ಅಪ್ಕಮಿಂಗ್ ಮೂವೀಸಲ್ಲಿ ಜಾಸ್ತಿ ಐತಿಹಾಸಿಕ ಸಿನಿಮಾಗಳೇ ಬರುತ್ತಾ? ಔರ್ ಡಿಫರೆಂಟ್ ಸಿನಿಮಾಗಳು ಬರುತ್ತಾ? ಈ ಎಲ್ಲ ಪ್ರಶ್ನೆಗೂ ಉತ್ತರ ಹೇಳ್ತೀನಿ. ವಿಡಿಯೋ ಪೂರ್ತಿಯಾಗಿ ನೋಡಿ. ಅಫ್‌ಕೋರ್ಸ್ ದರ್ಶನ್ ಅವರ ಸಿನಿಮಾ ಅಂದರೆ ಎಲ್ಲರಿಗೂ ಒಂದು ಬೇರೆ ರೀತಿಯ ಕ್ರೇಜೇ ಇರುತ್ತೆ. ಸೊ ಅದಕ್ಕೆ ನಾವಿವತ್ತು ದರ್ಶನ್ ಅವರ 2024 ಹಾಗೆ 2025ರಲ್ಲಿ ಬರುವ ಅಪ್ಕಮಿಂಗ್ ಮೂವೀಸ್ ಬಗ್ಗೆ ಮಾತಾಡೋಣ. ಸೊ ನೀವಿನ್ನು ಚಾನಲ್ಗೆ ಹೊಸಬರಾಗಿದ್ದರೆ ಮರಿದೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಇಷ್ಟ ಆದರೆ ಮಾತ್ರ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಮೊದಲನೇದಾಗಿ ಡೆವಿಲ್ ಡೈರೆಕ್ಟೆಡ್ ಬೈ ಪ್ರಕಾಶ್ ವೀರ್. ಡೆವಿಲ್ ಮೂವಿಯ ಟೀಮ್ ಕೂಡ ಒಂದು ಗ್ಲಿಮ್ಸ್ ಅಥವಾ ಟೀಸರ್ ಮೂಲಕ ಒಂದು ಚಿಕ್ಕ ತುಣುಕು ರಿಲೀಸ್ ಮಾಡಿದ್ದಾರೆ. ಸೊ ಅದು ಎಲ್ಲರೂ ಕೂಡ ನೋಡಿದ್ದೀರಾ ಅನ್ಕೊತೀನಿ. ಸೊ ಡೆವಿಲ್ ಮೂವಿ ಕೂಡ ಒಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಆಗಿದೆ. ಸೊ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದೀರಾ ಅನ್ಕೊತೀನಿ. ಸೊ ಎರಡನೇದಾಗಿ ರಾಜವೀರ ಮದಕರಿ ನಾಯಕ ಡೈರೆಕ್ಟೆಡ್ ಬೈ SV ರಾಜೇಂದ್ರ ಸಿಂಗ್ ಬಾಬು. ಇದು ದರ್ಶನ್ ಅವರ ಐತಿಹಾಸಿಕ ಸಿನಿಮಾ ಆಗಿದೆ. ಸೊ ಹೀಗಾಗಿ ಈ ಮೂವಿ ಮೇಲೆ ಕೂಡ ಒಂದು ಕುತೂಹಲ ಜಾಸ್ತಿನೇ ಇದೆ. ಬಿಕಾಸ್ ದರ್ಶನ್ ಅವರು ಒಂದು ಐತಿಹಾಸಿಕ ಅಥವಾ ಪೌರಾಣಿಕ ಸಿನಿಮಾ ಅಂದರೆ ಲಾಸ್ಟಲ್ಲಿ ಕಂಡಿರೋದು ಸಂಗೊಳ್ಳಿ ರಾಯಣ್ಣ ಮೂವಿಯಲ್ಲಿನೇ. ಸೊ ಸಂಗೊಳ್ಳಿ ರಾಯಣ್ಣ ಮೂವಿ ಆದಮೇಲೆ ಈಗ ಇನ್ನೊಂದು ಬರ್ತಾ ಇದೆ ಅಂದರೆ ಇದು ಕೂಡ ಒಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಆಗಿದೆ. ಸೊ ನೆಕ್ಸ್ಟ್ ಬಂದರೆ D59 ಅಂದರೆ ವೀರ ಸಿಂಧೂರ ಲಕ್ಷ್ಮಣ. ಇದು ತರುಣ್ ಸುಧೀರ್ ಅವರು ಡೈರೆಕ್ಟ್ ಮಾಡ್ತಾ ಇರೋಂಥ ಈ ಮೂವಿಯ ಗ್ಲಿಮ್ಸ್ ವಿಡಿಯೋ ಆಗಲಿ ಅಥವಾ ಸಿನಿಮಾ ತಂಡದಿಂದ ಅಪ್ಡೇಟ್ಸ್ ಆಗಲಿ ಜಾಸ್ತಿ ಬಂದಿಲ್ಲ. ಆದರೆ ಒಂದು ಪೋಸ್ಟರ್ನ ರಿಲೀಸ್ ಮಾಡಿದ್ದಾರೆ. ಈ ಮೂವಿ ಕೂಡ 2024ರಲ್ಲಿ ರಿಲೀಸ್ ಆಗುತ್ತೆ ಅನ್ನೋ ಸುದ್ದಿ ಕೂಡ ಬಂದಿದೆ. ಸೊ ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್ ಅಂತ ಹೇಳ್ತಾ ದರ್ಶನ್ ಪ್ರೇಮ್ ಮೂವಿ. ಸೊ ಡೈರೆಕ್ಟ್ ಮಾಡ್ತಾ ಇರೋದು ಎಲ್ರಿಗೂ ಗೊತ್ತಿರೋ ಪ್ರಕಾರ ಪ್ರೇಮ್ ಅವರವರು. ಸೊ ಮೂವಿ ಅಫ್ಕೋರ್ಸ್ ಪ್ರೇಮ್ ಅವರ ಡೈರೆಕ್ಷನಲ್ಲಿ ಬಂದಂತೆ ಸುಮಾರು ಮೂವೀಸ್ ಕ್ಲೈಮ್ಯಾಕ್ಸಲ್ಲಿ ಸೆಂಟಿಮೆಂಟ್ ಫಿಕ್ಸ್ ಆಗಿರುತ್ತೆ. ಸೊ ನೋಡೋಣ ಈ ಮೂವಿಯಲ್ಲಿ ಡಿಫ್ರೆಂಟ್ ಆಗಿದೆನಾ ಅಂತ. ಸದ್ಯಕ್ಕೆ ಟೀಮ್ ಕಡೆಯಿಂದ ಒಂದು ಬರ್ಡೇ ಗ್ಲಿಮ್ಸ್ ಬಂದಿದ್ದು ಎಲ್ಲರೂ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ನೋಡಿಲ್ಲ ಅಂದರೆ ನೋಡಿ. ಸೊ ನನ್ನ ಚಾನಲ್ಗೆ ಅಂದರೆ ನನ್ನ ಸಿನಿ ವಿತ್ ಗಣಿ ಚಾನಲ್ನ ಮರಿದೇನೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಇದೇ ಥರ ಮೂವಿ ರಿಲೇಟೆಡ್ ವೀಡಿಯೋಸ್ ಬೇಕಂದರೆ ನೋಟಿಫಿಕೇಷನ್ ಆನ್ ಮಾಡಿ ಅಂತ ಹೇಳ್ತಾ ಆ್ಯಸ್ ಯೂಶ್ವಲ್ ಮತ್ತೆ ಸಿಗೋಣ.